ಅದೇನಪ್ಪಾ ಅಂದ್ರೆ ಬಹಳ ವಿಶೇಷವಾಗಿ ನಾನು ಯಾವುದೇ ಪೆನ್ ಡ್ರೈವೋ CD ಲ್ಯಾಪ್ಟಾಪೋ ಮೊಬೈಲು ಯಾವುದನ್ನೂ ನೋಡಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದನ್ನ ಯಾರೂ ನಂಬೇಡಿ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಆಗಿದ್ರೆ ಆತನಿಗೆ ಆ ಭಗವಂತನೇ ಶಿಕ್ಷೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ವಾಯ್ಸ್ ಆಫ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಾಯಿದೆ, ಕರ್ನಾಟಕದ ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಬಹಳ ಸದ್ದು ಮಾಡ್ತಾ ಇದೆ. ಈ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ನಮ್ಮ ಬ್ರಹ್ಮಾಂಡ ಗುರುಜಿಗಳು ಪ್ರತಿಕ್ರಿಯೆ ನೀಡಿದರೆ ಯಾವ ತರ ಇರ್ಬೋದು ಅನ್ನೋದನ್ನ ಮಿಮಿಕ್ರಿ ರೂಪದಲ್ಲಿ ತೋರಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ಇದು ಬ್ರಹ್ಮಾಂಡ ಗುರುಗಳು ಕೊಟ್ಟ ಆಕ್ಚುಯಲ್ ಹೇಳಿಕೆ ಅಲ್ಲ. ಅದೇನಪ್ಪಾ ಅಂದ್ರೆ ಬಹಳ ವಿಶೇಷವಾಗಿ ನಾನು ಯಾವುದೇ ಪೆನ್ ಡ್ರೈವೋ CD ಲ್ಯಾಪ್ಟಾಪೋ ಮೊಬೈಲು ಯಾವುದನ್ನೂ ನೋಡಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದನ್ನ ಯಾರೂ ನಂಬೇಡಿ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಆಗಿದ್ರೆ ಆತನಿಗೆ ಆ ಭಗವಂತನೇ ಶಿಕ್ಷೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ.